ನಿಮ್ಮ ಆಡಳಿತ 60 ವರ್ಷ ಆದ್ರಲ್ಲಿ ಏನು ಮಾಡಿರಲಿಲ್ಲ ಅಂತಾರೆ. ಈಗ ನಿಮ್ದು 11 ವರ್ಷ ಆದ್ರಲ್ಲಿ ನೀವೇನು ಮಾಡಿಲ್ಲ ಅಂತಾರೆ. ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಹೊರಟಿದ್ದಾರೆ ಅಂತ ಎರಡೂ ಪಾರ್ಟಿಗಳು. ಇದ್ರ ಬಿಟ್ಟು ಮೂರನೇದವ್ರು ನಾವು ಹುಡುಕ್ಬೇಕಾಯ್ತು ಮತದಾರ. ಇವು ಎರಡೂ ಉಪಯೋಗ ಇಲ್ಲಪ್ಪ ಇವರಂತೆ. ಇದನ್ನು ನಮ್ಮ ಮೀಡಿಯಾ ಹೇಳಬೇಕಾಗಿದೆ. ಇದನ್ನು ಸ್ಪಷ್ಟವಾಗಿ ನಮ್ಮ ಮೀಡಿಯಾಗಳು ಹೇಳ್ತಾ ಇಲ್ಲ. ಇದು ಎಲ್ಲ ಗೋಧಿ ಮೀಡಿಯಾ. ಇವತ್ತು ಗೋಧಿ ಮೀಡಿಯಾ, ನಾಳೆ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಮೀಡಿಯಾ. ಗೆದ್ದವ್ರ ಬಲ ಬಿಡಿ ಅಂತ ಭಾಳ ಜನ ಸೇರಿದ್ದಾರೆ. ಎಲ್ಲರಿಗೂ ಆರೋಪ ಅಲ್ಲ ಇದು. ಯಾರು ಗೆದ್ದಿರ್ದವ್ರ ಬಲ. ಇವತ್ತು ಗೋಧಿ ಮೀಡಿಯಾ ಇದ್ದಿದ್ದು ಸುಳ್ಳಲ್ಲ. ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದ್ದಾರೆ, ಹಿಂದಿಯಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಕರ್ನಾಟಕ ಮತ್ತು ಇಂಡಿಯಾದಲ್ಲೇ ಅವ್ರ ಪರ. ಈಗ ನಾವು ಕೇಳೋದು ಇಷ್ಟ, ಅಲ್ಪಸಂಖ್ಯಾತರಿಗೆ 15% ಕೊಟ್ಟರೆ ಏನು ತಪ್ಪದಪ್ಪ? ಕೊಡ್ರಿ. ಅದ್ರಾಗ ಮುಸಲ್ಮಾನ ಬರ್ತಾರೆ, ಹೌದು ಬರಲಿ. ಜಾತಿ ನೆಲಗಟ್ಟ ಮೇಲಲ್ಲ, ಅಲ್ಪಸಂಖ್ಯಾತ ನೆಲಗಟ್ಟ ಮೇಲೆ ಕೊಡ್ತಾ ಇದ್ದಾರೆ. ಮತ್ತು ಧರ್ಮದ ನೆಲಗಟ್ಟು ನಾವು ಕೊಟ್ಟಿಲ್ಲ ಅಂತ ಇದ್ದಾರೆ. ಯಾವ ಕೊಟ್ಟಿದ್ರು ಪಾಪ ಏನು ಮಾಡ್ತಾರೆ ನ್ಯಾಯಾಧೀಶರು? ಕೆಲವು ಅವರಲ್ಲೂ ಹಿಂದುತ್ವ ಇರ್ತದೆ, ಅವರಲ್ಲೂ ಸಮಾಜವಾದತ್ವ ಇರ್ತದೆ, ಎಲ್ಲನೂ ಇರ್ತದೆ. ಪಾಪ ಅವರು ಓದಿರ್ತಾರೆ ಆ ನೆಲಗಟ್ಟಲ್ಲೇ. ನಾವು ಹೇಳಿದ ಸತ್ಯತೆ ಅವ್ರ ತಲೆಯಲ್ಲಿ ಇರ್ತದೆ. ಈಗ ನನಗೂ ಹೇಳಿದ ಸತ್ಯತೆ ನನ್ನ ತಲೆಯಲ್ಲಿ ಇರ್ತದೆ. ವಾಸ್ತವವಾಗಿ ಬಂದಾಗ ಏನಾಗ್ತದೆ ಸ್ಪಷ್ಟ ಹಾಕ್ಕೊಂಡು ಹೋಗ್ತದೆ. ಆ ದಿಶೆಯಲ್ಲೇ ಸಿದ್ದರಾಮಯ್ಯನವರು ನಾವು ಅಲ್ಪಸಂಖ್ಯಾತರು ಕೊಟ್ಟಿವಿ. ಅದು 2019 ಕೇಂದ್ರ ಸರ್ಕಾರ ಇದ್ದಿದ್ದು ಮಾರ್ಗಸೂಚಿ ಮಾಡ್ಯದ. ಅಂದರೆ ಗೈಡ್ಲೈನ್ಸ್ ಹಾಕ್ಯದ 15 ವರ್ಷ ನೀವು ಕೊಡ್ರಪ್ಪ ಅಲ್ಪಸಂಖ್ಯಾತರಿಗೆ ಅಂತೇಳಿ ಅದ್ರ ಪ್ರಕಾರ ಕೊಡಾಕತ್ತೀವಿ. ನಮಗೆ ನೀವು ಟೀಕಾ ಮಾಡಿರಿ, ಮೊದಲು ಕೇಂದ್ರ ಸರ್ಕಾರ ಟೀಕಾ ಮಾಡಿರಿ. ಟೀಕಾ ಮಾಡಿದ್ರೆ ಕೋರ್ಟ್ಗೆ ಹೋಗ್ರಿ, ಅದ್ರ ಮೇಲೆ ಕೇಸ್ ಹಾಕಿರಿ, ಆಮೇಲೆ ನಮ್ಮನ್ನು ಕೇಸ್ ಹಾಕಿರಿ. ನಾವು ಕೋರ್ಟ್ ಹೋಗ್ತೀವಿ, ನಾವು ಕೋರ್ಟ್ ಮ್ಯಾಟ್ರ್ ಮಾಡ್ತೀವಿ ಅಂತ ಇದ್ರಿ. ಪ್ರಹ್ಲಾದ್ ಜೋಶಿ ಅಂತಾರೆ, ಆರ್ ಅಶೋಕ್ ಅವ್ರು ಅಂತಾರೆ, ವಿಜೇಂದ್ರ ಅವ್ರು ಅಂತಾರೆ, ವಿರೋಧ ಪಕ್ಷದವರು. ಹಾಗಾದ್ರೆ ಹೋಗ್ರಪ್ಪ ನೀವು ಇವ್ರ ಮೇಲೆ ಹಾಕಿರಿ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ HD ಕುಮಾರಸ್ವಾಮಿಗಳು ಅವ್ರಿಗೂ ನಮ್ಮ